ನಮಸ್ಕಾರ ನನ್ನ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿ ಅವರಿಗೆ ಎಲ್ಲರೂ ಹೆಂಗದೇರಿ ಎಲ್ಲರೂ ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾವು ಕೂಡ ಚೆನ್ನಾಗಿದ್ದೀವಿ. ನಮ್ಮೂರಾಗ ಮಳೆ ನೋಡ್ರಿ ಇಲ್ಲೇ ಭಾಳ ಆಗಾಕತ್ತೈತಿ. ನಿಮ್ಮೂರಾಗ ಮಳೆ ಹೆಂಗೈತಿ ಅಂತೇಳಂದ ಕಾಮೆಂಟ್ ಮಾಡಿರಿ ತಿಳಿಸ್ರಿ. ಯಾರೆಲ್ಲ ಚಾನಲನ್ನು ಹೊಸದಾಗಿ ನೋಡಾಕತ್ತೀರಿ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ದಾಗ ಬರೋ ತಿಳಿಸ್ರಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಾಕತ್ತೀರಲ್ಲ ಅವರೆಲ್ಲರಿಗೂ ಕೂಡ ಒಂದು ಥ್ಯಾಂಕ್ ಯು ಅಂತ ಹೇಳ್ತಾ, ನ್ಯಾಚುರಲ್ ಆಗಿ ಮನೆಯೊಳಗೆ ಯಾವ ರೀತಿ ನಾವು ಒಂದು ರೋಸ್ ವಾಟರನ್ನು ತಯಾರು ಮಾಡ್ಕೊಳ್ಳೋದು ಅಂತೇಳಂದ ಇವತ್ತು ನಾನು ನಿಮಗೆ ತಿಳಿಸ್ಕೊಡಾಕತ್ತೀನಿ. ಹಾಗೆ ಮತ್ತೊಂದು ಹೊಸ ವ್ಲಾಗ್ನೊಂದಿಗೆ ನಾವು ನಿಮ್ಮನ್ನು ಭೇಟಿ ಆಗಾಕತ್ತೀನಿ. ನೋಡ್ರಿ ಇಲ್ಲೇ ಮನೆಯೊಳಗೆ ಸಾಮಾನ್ಯವಾಗಿ ಪೂಜಾಕಂತೇಳಂದ ರೋಸನ್ನು ತಂದೇ ಇರ್ತೀವಿ. ಕೆಂಪು ಗುಲಾಬಿ ಹೂವು ಇವನ್ನ ಬಳಸ್ಕೊಂಡು ನಾನು ಒಂದು ರೋಸ್ ವಾಟರನ್ನು ರೆಡಿ ಮಾಡ್ಕೊಳತ್ತೀನಿ. ಸೊ ಮೊದಲಿಗೆ ಅವನ್ನೆಲ್ಲವನ್ನು ಕೂಡ ಸ್ವಚ್ಛ ಮಾಡಿಕೊಂಡು ತೊಳೆದು ನಂತರದೊಳಗೆ ಒಲಿ ಮ್ಯಾಗ ಒಂದು ಗ್ಲಾಸ್ ನೀರನ್ನು ಕುದಿಲಿಕ್ಕೆ ಇಟ್ಕೊಂಡು ಕುದಿಯುವಂಥ ನೀರಿಗೆ ಆ ಬಿಡಿಸಿಟ್ಕೊಂಡಂತಹ ಗುಲಾಬಿ ದಳಗಳನ್ನ ಹಾಕಿ ಒಂದು 2 ನಿಮಿಷ ಕುದಿಸಿದ ನಂತರದೊಳಗೆ ಗ್ಯಾಸನ್ನು ಆಫ್ ಮಾಡಿ ಒಂದು 2 ತಾಸು ಅದನ್ನು ಹಾಗೆ ಬಿಡಬೇಕು. ಹಾಗೆ ಬಿಟ್ಟ ನಂತರದೊಳಗೆ ನೋಡ್ರಿಲ್ಲೇ ನ್ಯಾಚುರಲ್ ಆಗಿರುವಂತಹ ಒಂದು ಆ ನೀರಿನೊಳಗೆ ಗುಲಾಬಿ ದಳದ ಸಾರ ಎಲ್ಲ ಬಿಟ್ಟಿರ್ತೈತಿ. ಸೊ ನಮಗೆ ಆ ಗುಲಾಬಿ ದಳಗಳಲ್ಲಿ ಸಾರ ಎಲ್ಲ ಬಿಟ್ಟಂತಹ ನೀರನ್ನು ನಾವು ಶೇಖರಣೆ ಮಾಡಿಟ್ಕೊಂಡ್ರೆ ಅದು ರೋಸ್ ವಾಟರ್ ಆಗಿ ನಮಗೆ ಕೆಲಸ ಮಾಡ್ತೈತಿ. ಸೊ ಹೊರಗಡೆ ಕೆಮಿಕಲ್ ಇರುವಂತಹ ರೋಸ್ ವಾಟರ್ನ ತಂದು ನಮ್ಮ ಸ್ಕಿನ್ನಿಗೆ ಬಳಸಿ ಸ್ಕಿನ್ ಹಾಳು ಮಾಡ್ಕೋದ್ರಕ್ಕಿಂತ ಮನೆಯೊಳಗೆ ನ್ಯಾಚುರಲ್ ಆಗಿ ಈ ರೀತಿಯೊಳಗೆ ತಯಾರಿಸ್ಕೋಬೋದು ಅಂತ ಹೇಳ್ತಾ, ಹಾಗೆ ಮತ್ತೊಂದು ಉಪಯುಕ್ತವಾದಂತಹ ಟಿಪ್ಸ್ನೊಂದಿಗೆ ಏನಪ್ಪ ಅಂತಂದ್ರೆ ಎಲ್ಲರ ಮನೆಯೊಳಗೂ ಸಾಮಾನ್ಯವಾಗಿ ದೇವರಿಗೆ ನಾವು ಹೂವನ್ನು ಪೂಜಾಕಂತೇಳಂದ ತಂದಿರ್ತೀವಿ. ಸೊ ಇವತ್ತು ಏರಿಸಿದಂಥ ಹೂವನ್ನು ಮಾರನೇ ದಿನ ನಾವು ಏನು ಮಾಡ್ತೀವಿ ತೆಗೆದು ಏನು ಮಾಡ್ತೀವಿ ಚೆಲ್ತೀವಿ. ಸೊ ಆ ಚೆಲ್ಲುವಂಥ ಹೂವನ್ನು ನಾವು ಶೇಖರಣೆ ಮಾಡಿಟ್ಕೊಂಡು ನಾವು ಬೆಳೆಸಿದಂತಹ ಗಿಡಗಳಿಗೆ ಹಾಕೋದ್ರಿಂದ ಅದು ಒಂದು ಗೊಬ್ಬರದ ರೀತಿಯೊಳಗೆ ಗಿಡಗಳ ಬೆಳಿಲಿಕ್ಕೆ ಹೆಲ್ಪ್ ಆಕೈತೆ ಅಂತ ಹೇಳ್ತಾ, ಸೊ ನಾನು ಕೂಡ ಅದನ್ನೇ ಫಾಲೋ ಅಪ್ ಮಾಡ್ತೀನಿ. ಏನಪ್ಪ ಅಂತಂದ್ರೆ ದೇವ್ರ ಪೂಜಾಕ್ಕೆ ತಂದಂಥ ಹೂವನ್ನು ಶೇಖರಣೆ ಮಾಡಿಟ್ಕೊಂಡು ಅದನ್ನು ನಾನು ಬೆಳೆಸಿದಂತಹ ಗಿಡಗಳ ಫಾಟಿಗೆ ಹಾಕೋದ್ರಿಂದ ಆ ಗಿಡಗಳಿಗೆ ಗೊಬ್ಬರದ ರೀತಿಯೊಳಗೆ ಅದು ಏನಾಕತಿ ಹೆಲ್ಪ್ ಆಕತಿ ಅಂತಲೇ ಹೇಳ್ಬೋದು. ಸೊ ಈ ಒಂದು ಟಿಪ್ಸ್ ನಿಮಗೆ ಉಪಯೋಗ ಆಗೈತಿ ಅಂತ ಭಾವಿಸ್ತಾ, ಹಂಗೆ ಸ್ವಲ್ಪ ಮನೆಯೊಳಗೆ ಶೇಂಗಾ ಚಟ್ನಿ ಕೂಡ ಖಾಲಿಯಾಗಿತ್ತು, ಶೇಂಗಾ ಕಾಳು ಕೂಡ ಖಾಲಿಯಾಗಿದ್ದು ನಾವು ಸಾಮಾನ್ಯವಾಗಿ 1 ವರ್ಷಕ್ಕಾಗುವಷ್ಟು ಶೇಂಗಾ ಒಮ್ಮೆ ತಗೊಂಡು ಇಟ್ಕೊಂಡಿರ್ತೀವಿ. ನಮಗೆ ಯಾವಾಗ ಶೇಂಗಾ ಕಾಳು ಬೇಕಾಕಾವಲ್ಲ ಆವಾಗ ಶೇಂಗಾ ತಕ್ಕೊಂಡು ಒಡ್ಕೊಂಡ ಕಾಳನ್ನು ಸಂಗ್ರಹ ಮಾಡಿ ಇಟ್ಕೋತೀವಿ. ಹಂಗೆ ನನಗೂ ಕೂಡ ಏನಾಗಿತ್ತು ಶೇಂಗಾ ಕಾಳು ತೀರಿದ್ವಲ್ಲ ಅದಕ್ಕಾಗಿ ಶೇಂಗಾ ಕಾಯಿ ಇದ್ದು ಆ ಕಾಯನ್ನು ತಕ್ಕೊಂಡು ಸ್ವಲ್ಪ ಶೇಂಗಾ ಕಾಳು ಒಡ್ಕೊಂಡ್ರಾತು, ಹಂಗೆ ಚಟ್ನಿ ಕೂಡ ಮಾಡಿದ್ರಾತಂತೇಳಂದ ಫ್ರೀ ಸಿಕ್ಕಂಥ ಟೈಮ್ದೊಳಗೆ ಈ ಶೇಂಗಾ ಕಾಳನ್ನು ಒಡ್ಕೊಂತ ಕುಂತಿದ್ನಿ. ಮತ್ತು ಇದೇ ರೀತಿ ಯಾವ ರೀತಿ ನಾವು ಹೆಣ್ಮಕ್ಳು ಕೆಲಸ ಏನು ಇರ್ತೈತಿ ಅನ್ನುವಂಥದ್ದನ್ನು ಹುಡುಕಿ ಮಾಡುತ್ತಾ ಹೋದ್ರೆ ಸೊ ಕೆಲಸ ಅನ್ನುವಂಥದ್ದು ಕೂಡ ಏನಾಕೈತಿ ಸುಲಭ ಆಕೈತಿ ಅಂತಲೇ ಹೇಳ್ಬೋದು. ಮತ್ತು ಇನ್ನು ಯಾವ ರೀತಿ ಪ್ರಿಪ್ರೇಷನನ್ನು ನಾವು ಮಾಡ್ಕೋತೀವಲ್ಲ ಹಂಗೆ ನಮ್ಗೆ ಏನಾಕೈತಿ ಕೆಲಸಗಳು ಕೂಡ ಸುಲಭ ಆಕೋಂತನ ಹೊಕ್ಕಾವು. ಎಕ್ಸಾಂಪಲ್ಗೆ ಹೇಳ್ಬೇಕಂತಂದ್ರೆ ಅಡುಗೆ ಕೆಲಸದೊಳಗೆ ನಾಳೆ ನಾವು ಏನು ಕೆಲಸ ಮಾಡ್ಕೋಬೇಕಲ್ಲ ಅದನ್ನು ಇವತ್ತಿಗೆ ನಾವು ಸ್ವಲ್ಪ ಹಿಂದಿನ ದಿನ ನಾವು ಪ್ರಿಪ್ರೇಷನನ್ನು ಮಾಡಿಟ್ಕೊಂಡು ಅಂತಂದ್ರೆ ಸಣ್ಣದಾಗಿ ಏನೋ ಒಂದು ಬೆಳ್ಳುಳ್ಳಿ ಬಿಡಿಸಿಟ್ಕೊಳ್ಳೋದಾಗಲಿ, ಹಾಗೆ ಕೊತ್ತಂಬರಿಯನ್ನು ಬಿಡಿಸಿಟ್ಕೊಳ್ಳೋದಾಗಲಿ, ಸೊ ಸ್ವಚ್ಛ ಮಾಡಿಟ್ಕೊಳ್ಳೋದಾಗಲಿ, ಮತ್ತು ಈ ರೀತಿಯಾಗಿ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊತ ಹೋದ್ವು ಅಂತಂದ್ರೆ ಅವು ನಮಗೆ ಏನಾಕವು ಬಹಳ ಯೂಸ್ಫುಲ್ ಆಗ್ತಾ ಹೋಗ್ತಾವ ಅಂತ ಹೇಳ್ಬೋದು. ಮಕ್ಕಳೆಲ್ಲರೂ ಕೂಡ ಸ್ಕೂಲಿಂದ ಬಂದಿದ್ದರು, ಹಾಗೆ ಸಾಯಂಕಾಲ ಏನಾರ ತಿನ್ನಕ್ಕೆ ಕೊಡು ಅಂತ ಕಾಡಾಕತ್ತಿದ್ರು. ಹಾಗಾಗಿ ಅವ್ರಿಗೆ ಮ್ಯಾಂಗೋ ಈಗ ಸೀಸ್ನಲ್ ಅಂತಂದ್ರೆ ಗೋವಾ ತೋತಾಪುರಿ ಮಾವಿನ ಹಣ್ಣು ಇತ್ತು. ಸ್ವಲ್ಪ ಅದು ಹುಳಿ ಇದ್ದದ್ರಿಂದ ಅದಕ್ಕೆ ಸ್ವಲ್ಪ ಅದನ್ನು ಟ್ಯಾಂಗಿ ಟಚ್ ಮಾಡ್ಕೋತೀವಂತಂದು ಅದಕ್ಕೆ ಸ್ವಲ್ಪ ಉಪ್ಪು, ಹಾಗೆ ಮೆಣಸಿನ ಪುಡಿ, ಸ್ವಲ್ಪ ಚಾಟ್ ಮಸಾಲ ಇವಿಷ್ಟು 3 ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಕೊಂಡು ತಮಗೆ ಹೆಂಗೆ ಬೇಕಲ್ಲ ಹಂಗೆ ಮಾಡ್ಕೊಂಡು ತಿನ್ನಕ್ಕೆ ಕುಂತಾರ. ಹಂಗೆ ಅದು ಎಲ್ಲವನ್ನು ಕೂಡ ಅವರ ಪ್ರಿಪ್ರೇಷನ್ ಮಾಡ್ಕೊಂಡ್ರು. ಅದರೊಳಗೆ ನಾ ಏನು ಭಾಗಿ ಆಗಲಿಲ್ಲ. ಯಾಕಂತಂದ್ರೆ ಮತ್ತು ನನಗೆ ಸಾಯಂಕಾಲದ ಸಂಜೆ ಕೆಲಸ ಅಂತಂದ್ರೆ ಕಸ ಗುಡಿಸೋ ಕೆಲಸ ಇತ್ತು, ಅದನ್ನು ನಾನು ಮಾಡ್ಕೊಳಕತ್ತಿದ್ನಿ. ಸೊ ಅವ್ರಿಗೆ ಏನು ಬೇಕು ಅದನ್ನು ಅವ್ರು ಮಾಡ್ಕೊಲಿ ಅಂತೇಳಂದ ಅವ್ರನ್ನ ಬಿಟ್ಟುಬಿಟ್ಟಿದ್ದೆ. ಇನ್ನು ಸಾಯಂಕಾಲ ಅದನ್ನೆಲ್ಲ ಕೆಲಸ ಮುಗಿಸ್ಕೊಂಡು
ಅವರು ಕೂಡ ಅದನ್ನು ನೋಡು ಟೇಸ್ಟ್ ನೋಡು ನೀನು ಅಂತಂದರು. ನನಗೂ ಒಂದು ಬೈಟ್ ಕೊಟ್ಟರು. ನನಗೂ ಕೂಡ ತಿಂದ ಭಾಳ ರುಚಿ ಅಂತ ಅನ್ನಿಸ್ತು. ಸಂಜೆ ಟೈಮ್ ಕಸ ಗೂಡಿಸಿ ನಾನು ಕೂಡ ಕೈಕಾಲು ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗೀನಿ. ಫ್ರೆಶ್ ಅಪ್ ಆಗಿ ಹೊರಗಡೆ ಸ್ವಲ್ಪ ಮಳೆ ಇತ್ತು, ಜಿಟಿ 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 ಜಿಟಿ. ಅದನ್ನು ನೋಡಕ್ಕೆ ಸ್ವಲ್ಪ ಕಿಟಕಿ ಒಳಗೆ ಆ ಬಾಜು ಮನೆಯೊಳಗೆ ತೆಂಗಿನ ಗಿಡಗಳದಾವು. ಆ ತೆಂಗಿನ ಗಿಡದ ರಪ್ಪದ ಮೇಲೆ ಹನಿ ಬಿದ್ದಂಥದನ್ನು ನೋಡಕ್ಕೆ ನನಗೆ ಭಾಳ ಪ್ರೀತಿ ಆಕತಿ. ಹಾಗಾಗಿ ಸ್ವಲ್ಪ ಗ್ರೀನರಿಯನ್ನು ವೀಕ್ಷಣೆ ಮಾಡ್ಕೊಂತ ನಿಂತಿದ್ನಿ. ಇನ್ನು ನಾ ಮನೆಯೊಳಗೆ ಸಾಯಂಕಾಲ ದೀಪ ಹಚ್ತೇವೆ. ಸೊ ದೀಪ ಹಚ್ಚಿ ದೇವರಿಗೆ ಉದ್ಬತ್ತಿಯನ್ನು ಬೆಳಗ್ಗೆ ಗಂಟೆಯನ್ನು ಬಾರಿಸಿ ನೈವೇದ್ಯ ಹಿಡಿದು ಈ ರೀತಿ ಸಾಮಾನ್ಯವಾಗಿ ಸಾಯಂಕಾಲದ ಪೂಜೆಯನ್ನು ಮಾಡ್ತೇವೆ. ಎವ್ರಿ ಡೇ ನಮ್ಮ ಮನೆಯೊಳಗೆ ನಾವೇನು ಮಾಡ್ತೀವಿ, ದೀಪ ಹಚ್ಚಿ ಇವಿಷ್ಟು ಕೆಲಸವನ್ನು ಮಾಡ್ತೀವಿ. ನಮ್ಮ ಮನೆಯೊಳಗೆ ಮಾರ್ನಿಂಗ್ ಪೂಜಾನೂ ಇರ್ತೈತಿ, ಹಾಗೆ ಸಾಯಂಕಾಲದ ಒಂದು ದೀಪ ಹಚ್ಚಿ ಪೂಜೆ ಮಾಡಿ ಅದನ್ನು ನಾವು ರೂಢಿ ಮಾಡ್ಕೊಂಡನ ಬಂದೇವಿ. ಇಷ್ಟೆಲ್ಲ ಮುಗಿಸಿ ನಂತರದೊಳಗೆ ಮಕ್ಕಳಿಗೆ ಹಾಲನ್ನು ಕಾಯಿಸ್ಕೊಟ್ಟು ಅವ್ರಿಗೂ ಕೂಡ ಹಾಲು ಕುಡಿಲಿಕ್ಕೆ ಕೊಟ್ಬಿಟ್ಟು ನಾನು ಕೂಡ ಸ್ವಲ್ಪ ಟೀ ಮಾಡ್ಕೊಂಡೆ. ಮಳೆ ಇದ್ದಿದ್ದರಿಂದ ಸ್ವಲ್ಪ ಟೀ ಮಾಡ್ಕೊಂಡು ಅಷ್ಟು ಜನರು ಕೂಡ ಕೂತ್ಕೊಂಡು ಅವತ್ತಿನ ದಿನದ ಒಂದು ದಿನಚರಿ ಅವರ ಸ್ಕೂಲಿನೊಳಗೆ ಯಾವ ರೀತಿ ಇರ್ತೈತಿ, ಹಾಗೆ ಏನೆಲ್ಲ ಮಾಡಿದರು, ಹಾಗೆ ನಾ ಮನೆಯೊಳಗೆ ಏನು ಮಾಡಿದೆ, ಮತ್ತು ಏನಾದರೂ ಕಾಮಿಡಿ ಆಗಿತ್ತಪ್ಪ ಅಂತಂದ್ರೆ ಅವನ್ನೆಲ್ಲವನ್ನು ಕೂಡ ಆ ಒಂದು ಸಮಯದೊಳಗೆ ನಾವು ಚರ್ಚೆ ಮಾಡ್ಕೊತ ನಕ್ಕೊಂತ ಏನೋ ಒಂದು ಟೈಮನ್ನು ಏನು ಮಾಡ್ತೀವಿ, ಸ್ಪೆಂಡ್ ಮಾಡ್ತೀವಿ. ಸೊ ಈಗಿನ ಮಕ್ಕಳಿಗೆ ಸ್ವಲ್ಪ ಕುಟುಂಬದ ಜೋಡಿ ಬೆರೆಯೋದಕ್ಕಿಂತ ಮೊಬೈಲ್ ಅಡಿಕ್ಷನ್ ಭಾಳ ಆಗೈತಿ. ದಯಮಾಡಿ ಎಲ್ಲರೂ ಮಕ್ಕಳನ್ನು ಏನು ಮಾಡಿರಿ, ಸ್ವಲ್ಪ ಮೊಬೈಲ್ದಿಂದ ದೂರ ಇಟ್ಟ ಮನೆಯೊಳಗೆ ತಂದೆ ತಾಯಿ ಹಾಗೆ ಬಂಧು ಬಳಗದವರು ಸೊ ಎಲ್ಲರೊಟ್ಟಿಗೂ ಕೂಡ ಬೆರೀಲಿಕ್ಕೆ ನೀವು ಅವ್ರಿಗೆ ಪ್ರೇರೇಪಿಸಬೇಕು. ಸೊ ಆ ಒಂದು ಸಂದರ್ಭದೊಳಗೆ ನಾವು ಆ ರೀತಿ ಮಾಡಿದ್ರೆ ಹೌದಪ್ಪ ಇವರು ನಮ್ಮವರು ಅನ್ನುವಂತಹ ಒಂದು ಭಾವನೆ ಅವ್ರಿಗೂ ಬರ್ತೈತಿ. ಹಾಗೆ ಅವರೊಟ್ಟಿಗೆ ಬೆರೀಲಿಕ್ಕೂ ಕೂಡ ಅವರು ಇಷ್ಟಪಡ್ತಾರಂತಲೇ ಹೇಳ್ಬೋದು. ನನ್ನ ಮಕ್ಕಳಿಗೂ ಕೂಡ ಮೊಬೈಲ್ ಅಡಿಕ್ಷನ್ ಇತ್ತು. ಸೊ ಹೀಗಾಗಿ ನಾನು ಸ್ವಲ್ಪ ಅವ್ರನ್ನ ಈಗ ಮೊಬೈಲನ್ನು ಭಾಳ ಕಂಟ್ರೋಲಿಗೆ ತಂದು ಬೇರೆ ಏನಾದರೂ ಗೇಮ್ಸ್ ಇಂಡೋರ್ ಗೇಮ್ಸನ್ನು ಆಡಿಸ್ತೀವಿ. ಅವರ ಡ್ಯಾಡಿ ಬಂದ್ರಂದ್ರೆ ಅವ್ರು ಏನಾದರೂ ಒಂದು ಮೈಂಡನ್ನು ಓಡಿಸಿ ಅವ್ರಿಗೆ ಹೊಸದು ಏನಾದರೂ ಒಂದು ಕ್ವಿಝ್ ಕೇಳೋದಾಗಲಿ, ಈ ರೀತಿಯಾಗಿ ನಾವು ಮಕ್ಕಳನ್ನ ಮೊಬೈಲ್ ಅಡಿಕ್ಷನ್ದಿಂದ ಸ್ವಲ್ಪ ದೂರ ಇಡೋಕೆ ಪ್ರಯತ್ನ ಪಡತ್ತೇವೆ. ಆಲ್ಮೋಸ್ಟ್ ಒಂದು 100ದೊಳಗೆ 90% ಆಗೈತೆ ಅಂತಲೇ ಹೇಳ್ಬೋದು ವರ್ಕ್. ಇನ್ನು ಹಾಲನ್ನು ಕಾಯಿಸ್ಕೊಟ್ಟ ಮಕ್ಕಳು ಕೂಡ ನೋಡ್ರಿ ಇಲ್ಲೇ ಅಷ್ಟು ಜನರು ಕೂಡ ಕೂತ್ಕೊಂಡು ಕಾಮಿಡಿ ಮಾಡ್ತಾ ಇವತ್ತಿನ ಒಂದು ನಮ್ಮ ದಿನಚರಿಯನ್ನು ಮುಗಿಸಿದ್ದೀವಿ ಅಂತಲೇ ಹೇಳ್ಬೋದು. ಐ ಹೋಪ್ ಇವತ್ತಿನ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಸೊ ನಾಳೆ ಮತ್ತೊಂದು ವ್ಲಾಗ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಕಿತ್ತೂರು ಕನ್ನಡತಿ.